ಗರುಡ ಶೇಷರಿಗೆ ಅಭಿಷೇಕವನ್ನು ಮಾಡಿರತಕ್ಕಂತಹ ನೀರು, ಅದು ರುದ್ರದೇವರಿರಬಹುದು, ಉಳಿದಿರುವಂತಹ ದೇವತೆಗಳಿರ್ಬೋದು. ಈ ದೇವತೆಗಳಿಗೆ ಅಭಿಷೇಕವನ್ನು ಮಾಡಿರತಕ್ಕಂತಹ ನೀರನ್ನು ಪ್ರಾಣದೇವರ ತೀರ್ಥವನ್ನು ಸ್ವೀಕಾರ ಮಾಡಬಹುದೋ ಬೇಡವೋ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಉತ್ತರ ಈ ರೀತಿಯಾಗಿದೆ. ವಾಯುಲಕ್ಷ್ಮೀ ಹರೀಣಾಂಚ ತ್ರಯಾಣಾಂ ಅರ್ಪಿತಾಶನಂ ಗ್ರಾಹ್ಯಮೇವ ಕ್ರಮೇಣ ಸ್ಯಾತ್ ಗ್ರಾಹ್ಯಂ ನಾನ್ಯಾರ್ಪಿತಂ ಕ್ವಚಿತ್ ಅಂತ ಒಂದು ಪ್ರಮಾಣ. ಇನ್ನೊಂದು ಆಗ್ನೇಯ ಪುರಾಣದ ಪ್ರಮಾಣವನ್ನು ಹೇಳುತ್ತಾರೆ. ಯೇ ಭುಂಜಂತ್ಯನ್ಯ ದೇವಾನಾಂ ಅನ್ನಂ ಪತ್ರ ಜಲಾಧಿಕಂ ಬ್ರಹ್ಮೇಶಾನಾದಿ ಮುಖ್ಯಾನಾಂ ಗತಿಂ ಗಚ್ಚಂತಿ ನಾರಕೀಂ ಅಂತ ಅನ್ನೋದು ಪ್ರಮಾಣ. ಈ ಎರಡು ಪ್ರಮಾಣಗಳ ಸಾರಾಂಶ ಏನು ಅಂತಂದರೆ, ಗರುಡಶೇಷ ರುದ್ರರೇ ಮೊದಲಾಗಿರತಕ್ಕಂತಹ ದೇವತೆಗಳ ಮೇಲೆ ಭಕ್ತಿ ಅಂತ ಅನ್ನೋದು ಅಪಾರವಾದದ್ದು ಇದೆ. ಅದರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ. ಭಕ್ತಿ ಇದೆ ಅಂದ ಮಾತ್ರಕ್ಕೆ ಅದನ್ನು ಪ್ರಾಶನೆ ಮಾಡುವಂತೆ ಇಲ್ಲ, ಕುಡಿಯುವಂತೆ ಇಲ್ಲ ಆ ನೀರನ್ನು, ಆಹಾರವನ್ನು. ಅವರಿಗೆ ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿ ಆ ನೀರನ್ನು ಕಣ್ಣಿಗೆ ಹಚ್ಚಿಕೊಂಡು ಅರ್ಘ್ಯಪಾತ್ರೆಯಲ್ಲಿ ಆ ನೀರನ್ನು ವಿಸರ್ಜನೆಯನ್ನು ಮಾಡಬೇಕು, ಹೊರತು ಸರ್ವಥಾ ಸ್ವೀಕಾರ ಮಾಡುವಂತೆ ಇಲ್ಲ. ಭಗವಂತ, ಲಕ್ಷ್ಮೀದೇವಿ, ಬ್ರಹ್ಮವಾಯುಗಳು ಮತ್ತು ಸರಸ್ವತಿ ಭಾರತೀಯರು ಇವರಿಗೆ ಸಮರ್ಪಣೆ ಮಾಡಿರತಕ್ಕಂತಹ ನೈವೇದ್ಯವನ್ನು ಅಥವಾ ನೀರನ್ನು ಮಾತ್ರ ಸ್ವೀಕಾರವನ್ನು ಮಾಡುವಂತೆ ಶಾಸ್ತ್ರ ಆದೇಶ ನೀಡಿದೆ, ಹೊರತು ಉಳಿದವರ ತೀರ್ಥವನ್ನು ಸ್ವೀಕಾರ ಮಾಡುವಂತೆ ಆದೇಶ ನೀಡಿಲ್ಲ ಶಾಸ್ತ್ರ. ಆದ್ದರಿಂದಾಗಿ ಅವರ ತೀರ್ಥವನ್ನು ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿ ಅರ್ಘ್ಯಪಾತ್ರೆಯಲ್ಲಿ ಹಾಕುವುದೇ ಉತ್ತಮವಾಗಿರುವಂತಹ ಕೆಲಸ.